9ನೇ ತರಗತಿಯ ಸೇತುಬಂಧ ಕಾರ್ಯಕ್ರಮದ 3ನೆಯ ಹಾಗೆ ಕೊನೆಯ ಭಾಗವಿದು. 1 ಮತ್ತು 2ನೇ ಭಾಗವನ್ನು ನೋಡದವರು ಆ ಭಾಗಗಳನ್ನು ನೋಡಿ ಮುಂದುವರಿಯಬಹುದು. ಈ ಭಾಗದಲ್ಲಿ ನಾವು ವಿವಿಧ ಪದಗಳ ಅರ್ಥ ಹಾಗೂ ವಾಕ್ಯದಲ್ಲಿ ಪ್ರಯೋಗ ಮಾಡುವುದನ್ನು ಕಲಿಯೋಣ. ಮುಹಾವರೆಗಳನ್ನು ತಿಳಿಯೋಣ. ರಜಾ ಚೀಟಿ ಅಥವಾ ಚುಟ್ಟಿ ಪತ್ರ ಬರೆಯುವ ವಿಧಾನವನ್ನು ಅರಿಯೋಣ. ಇದು ನಿಮಗೆ 10ನೇ ತರಗತಿಯ ಪರೀಕ್ಷೆಗೂ ಅನುಕೂಲಕರ. ಇನ್ನು ಅನುವಾದ ಹಾಗೂ 2 ಹಿಂದಿಯ ಸರಳ ಸಂಭಾಷಣೆಗಳಿವೆ. ಅವುಗಳನ್ನು ಪೂರ್ಣಗೊಳಿಸಲು ಪ್ರಯತ್ನಿಸೋಣ. ಮೇಲ್ನೋಟಕ್ಕೆ ಥಟ್ಟನೆ ಒಂದೇ ಬಗೆಯಲ್ಲಿ ಕಾಣುವ ಈ ಪದಗಳನ್ನು ತಿಳಿದು ಅರ್ಥ ಬರೆದು ವಾಕ್ಯ ರಚಿಸೋಣ. 10ನೇ ಮುಖ್ಯ ಪ್ರಶ್ನೆ, ಅರ್ಥ ಲಿಖಕರ್ ವಾಕ್ಯೋं में प्रयोग कीजिए ಅಂತ ಇದೆ ಅಲ್ವಾ, ಅದನ್ನ ಈಗ ನೋಡೋಣ. ಸಾತ್ ಸಾಥ್ ಸಾತ್, ಇಲ್ಲಿ ತಾ ಅಲ್ಪ ಪ್ರಾಣ ಇದೆ, ಸಾಥ್ ಅದರಲ್ಲಿ ಮಹಾಪ್ರಾಣ ಇದೆ. ಅಲ್ಪ ಪ್ರಾಣ ಇರುವಂಥ ಸಾತ್ ಅಂದರೆ 7, ಒಂದೊಂದು ಸಂಖ್ಯೆ. ಸಪ್ತಾಹ ಮೇ 7 ದಿನ ಹೋತೆ ಹಿ, ಒಂದು ವಾರದಲ್ಲಿ 7 ದಿನಗಳಿರುತ್ತವೆ ಅಂತ ನಾವು ಅದನ್ನು ವಾಕ್ಯದಲ್ಲಿ ಪ್ರಯೋಗ ಮಾಡಬಹುದು. ಹಾಗೆಯೇ ಸಾಥ್ ಅಂದರೆ ಏಕತ್ರಿತ್, ಜೊತೆ ಅಂತ. ರಾಜು ರಫಿ ಸಾಥ್ ಖೇಲ್ತೆ ಹಿ, ರಾಜು ಮತ್ತು ರಫಿ ಜೊತೆಯಲ್ಲಿ ಆಡುತ್ತಾರೆ. 2ನೇ ಪ್ರಶ್ನೆ ಏನು, ಮಾತಾ ಮಾಥಾ. ಮಾತಾ ಅಂದರೆ ನಮಗೆಲ್ಲ ಗೊತ್ತು, ಮಾ ಅಮ್ಮ ತಾಯಿ. ಮಾ ಮಮತಾ ಕಿ ಮೂರ್ತಿ ಹೇ, ಅಮ್ಮ ಮಮತೆಯ ಸಾಕಾರ ಮೂರ್ತಿ. ಮಾಥಾ ಅಂದರೆ ನಮ್ಮ ಹಣೆ, ಮಸ್ತಕ್ ಅಂತೀವಲ್ಲ ಅದು. ಮೈ ಮೇರೆ ಮಾತಾ ಪಿತಾಕ್ಕೆ ಸಾಮ್ನೆ ಮಾಥಾ ಟೇಕ್ತಾ ಹೂँ, ನಾನು ನನ್ನ ಹಣೆಯನ್ನು ಭೂಮಿಗೆ ಇದು ಮಾಡ್ತಕ್ಕಂಥದ್ದು, ಸಾಷ್ಟಾಂಗ ನಮಸ್ಕಾರ ಮಾಡ್ತೀವಲ್ಲ ಅದು ಮಾಥಾ ಟೇಕ್ನಾ ಅಂದರೆ. ನಮ್ಮ ತಂದೆ ತಾಯಿ ಮುಂದೆ ನಾವೇನು ಮಾಡ್ತೀವಿ, ನಮ್ಮ ತಲೆಯನ್ನು ಬಾಗಿ ನಮಸ್ಕಾರ ಮಾಡ್ತೀವಿ. ಅದನ್ನೇ ಇಲ್ಲಿ ಹೇಳಾಗಿದೆ, ನಾನು ನನ್ನ ತಂದೆ ತಾಯಿಯ ಮುಂದೆ ಸಾಷ್ಟಾಂಗ ನಮಸ್ಕಾರ ಮಾಡ್ತೀನಿ ಅಂತ ಹೇಳಲಾಗಿದೆ. 3ನೇ ಪ್ರಶ್ನೆಯನ್ನು ನೋಡೋಣ. ಬಾಲು ಭಾಲು. ಬಾಲು ಅಂದರೆ ರೇತ್, ಮರಳು, ಸ್ಯಾಂಡ್ ಅಂತ. ಭಾಲು ಅಂದರೆ ಕರಡಿ. ವಹ ಜಗ ಜಗ ಬಾಲು ಕೆ ಢೇರ್ ಲಗೆ ಥೇ, ಅಲ್ಲಿ ಎಲ್ಲೆಂದರಲ್ಲಿ ಮರಳಿನ ರಾಶಿನೇ ಬಿದ್ದಿತ್ತು. ಭಾಲು ಕಾಲೆ ಬಾಲು ವಾಲ ಏಕ್ ಜಂಗ್ಲಿ ಜಾನ್ವಾರ್. ಭಾಲು ಅಂದರೆ ಕರಡಿ, ಕಪ್ಪನೆಯ ಕೂದಲಿನ ಒಂದು ಕಾಡಿನ ಪ್ರಾಣಿ, ಜೀವಿ. ಹಿಮಾಲಯ ಮೇ ಭಾಲು ಪಾಯ ಜಾತೆ, ಹಿಮಾಲಯದಲ್ಲಿ ಕರಡಿಗಳು ನೋಡು ಸಿಗ್ತವೆ. 4ನೇ ಪ್ರಶ್ನೆಯನ್ನು ನೋಡೋದಾದ್ರೆ, ದಿನ್ ದೀನ್. ದಿನ್ ಅಂದರೆ ದಿವಸ, ದಿನ, ಡೇ. ಹರ್ ದಿನ್ ಹಮಾರ ಹೋತಾ ಹೈ, ಪ್ರತಿದಿನನೂ ಕೂಡ ನಮ್ದೇ ತಾನೆ. ದೀನ್ ಅಂದರೆ ಗರೀಬ್, ಬಡವ, ಪೂರ್ ಅಂತೀವಲ್ವ ಅದು. ಕೊಯ್ ದೀನ್ ದುಃಖಿ ನಾ ರಹೆ ಸಭಿಗೂ ಖುಷಿ ಮಿಲೆ. ಇದೊಂದು ಆಶಯ, ಏನು, ಯಾರೂ ಕೂಡ ಬಡವರು ಇರತಕ್ಕಂಥದ್ದಲ್ಲ, ಅವರೆಲ್ಲರೂ ಕೂಡ ಶ್ರೀಮಂತರಾಗಲಿ, ಹಾಗೆ ಎಲ್ಲರಿಗೂ ಕೂಡ ಸಂತೋಷ ಅಂತಕ್ಕಂಥದ್ದು ಸಿಗಲಿ. 5ನೇ ಪ್ರಶ್ನೆ ಏನು, ಕಲ್ ಕಾಲ್. ಕಲ್ ಅಂದರೆ ನಿನ್ನೆ ಅಥವಾ ನಾಳೆ, ಬೀತಾ ಹುವಾ ಯಾ ಆನೆ ವಾಲಾ ದಿನ್. ಕಾಲ್ ಅಂದರೆ ಸಮಯ, ಯಮರಾಜನಿಗೂ ಕೂಡ ಕಾಲ್ ಅಂತ ಕರೀತಾರೆ, ಅದು ಬೇರೆ ವಿಷಯ. ಕಲ್ ಬೀತಾ ಹುವಾ ಯಾ ಆನೆ ವಾಲಾ ದಿನ್, ಆಜ್ ಕಲ್ ಕಿ ದುನಿಯಾ ಆಧುನಿಕ ಹೈ. ಇಂದಿನ ದಿನಮಾನಗಳು ಆಧುನಿಕವಾದಂಥವು. ಕಾಲ್ ಅಂದರೆ ಸಮಯ, ಕಾಲ್ ಕೋ ವ್ಯರ್ಥ ನಹಿ ಕರ್ನಾ ಚಾಹಿಯೆ, ಸಮಯವನ್ನು ನಾವು ವ್ಯರ್ಥವಾಗಿ ಹೀಗೆ ಹೋಗೋದಕ್ಕೆ ಬಿಡಬಾರದು. ಇನ್ನು 11ನೇ ಮೇನ್ನ ನೋಡೋದಾದರೆ ಒಂದಷ್ಟು ಮುಹಾವರೆಗಳನ್ನು ಕೊಟ್ಟಿದ್ದಾರೆ, ಅವುಗಳಿಗೆ ಅರ್ಥವನ್ನು ನಾವು ಬರಿಬೇಕು. ಆಗ್ ಬಬುಲಾ ಹೋನಾ ಬಹುತ್ ಗುಸ್ಸಾ ಆನಾ, 9-11 ಹೋನಾ ಭಾಗ್ ಜಾನಾ. ಆಗ್ ಬಬುಲಾ ಹೋನಾ ಅಂದರೆ ಬಹುತ್ ಗುಸ್ಸಾ ಅಂದರೆ ಆ ಮುಹಾವರೆ ಅರ್ಥ ಏನು, ತುಂಬ ಕೋಪ ಬರ್ತಕ್ಕಂಥದ್ದು, ಸಿಟ್ಟಾಗ್ತಕ್ಕಂಥದ್ದು. 9-11 ಹೋನಾ ಅಂದರೆ ಭಾಗ್ ಜಾನ, ಅಲ್ಲಿಂದ ಓಡೋಗ್ತಕ್ಕಂಥದ್ದು, ಮಾಯವಾಗ್ತಕ್ಕಂಥದ್ದು. ರಾಯಕ ಪಹಾಡ್ ಬನಾನ ಅಂದರೆ ಯಾವುದೋ ಸಾಸಿವೆ ಕಾಳಿನಂಥ ಇದಕ್ಕೆ ದೊಡ್ಡ ಬೆಟ್ಟದಂಗೆ ಸಣ್ಣ ಮಾತನ್ನು ದೊಡ್ಡದಾಗಿಸೋದು. ಛೋಟಿ ಕಿಸಿ ಛೋಟಿ ಬಾತ್ಕೋ ಬಡಾ ಚಡಾಕರ್ ಕಹನ. ಆಮ್ ಕಾ ಆಮ್ ಗುಟ್ಲಿ ಕಾ ದಾಮ್ ದೊಹರಾ ಲಾಭನ, ತುಂಬ ಕಡಿಮೆ ರೇಟಿಗೆ ನಾವು ತಗೊಂಡು ಜಾಸ್ತಿ ರೇಟಿಗೆ ಮಾರ್ತಕ್ಕಂಥದ್ದು, ಒಟ್ಟು ಹೆಚ್ಚಿನ ಲಾಭವನ್ನು ಪಡ್ಕೊಳ್ತಕ್ಕಂಥದ್ದು, ಡಬಲ್ ಬೆನಿಫಿಟ್ ಅಂತೀವಲ್ಲ ಹಾಗೆ. ಆಂಖೆ ದಿಖಾನ, ಇದರ ಅರ್ಥ ಕೂಡ ಕಣ್ಣು ತೋರಿಸೋದು ಅಂದರೆ ಸಿಟ್ಟಾಗೋದು. ಕ್ರೋಧ ದಿಖಾನ ಗುಸ್ಸಾ ಕರ್ನ. 12ನೇ ಪ್ರಶ್ನೆ ಏನಿದೆ, ಸ್ಪಷ್ಟ ಕಾರಣ ಬತಾತೆ ಹುಯೇ
ಅಪ್ನೆ ಅಧ್ಯಾಪಕಕ್ಕೆ ನಾಮ್ ಏಕ್ ಚುಟ್ಟಿ ಪತ್ರ ಲಿಖಿಯೇ. ಯಾವುದಾದ್ರು ಸ್ಪಷ್ಟ ಕಾರಣವನ್ನು ತಿಳಿಸುತ್ತಾ ನಿಮ್ಮ ಅಧ್ಯಾಪಕರ ಅಂದರೆ ನಿಮ್ಮ ಕ್ಲಾಸ್ ಟೀಚರ್ ಅವರ ಹೆಸರಲ್ಲಿ ಒಂದು ಪತ್ರವನ್ನು, ರಜೆ ಚೀಟಿಯನ್ನು ಬರೀರಿ ಅಂತ. ಇಲ್ಲಿ ಸ್ಥಾನ್ ಚಿತ್ರದುರ್ಗ, ದಿನಾಂಕ 31/7/2021 ಈ ಥರ ನಾವು ಪ್ಲೇಸು ಡೇಟ್ನ ಬರ್ಕೊಂಡ್ವಿ. ಹಾಗೆಯೇ ನಮ್ಮ ಅಡ್ರೆಸ್ಸು ಪ್ರೇಷಕ್ IE ಅಂದರೆ ನಮ್ಮ ಹೆಸರು ಏನಾಗಿರೋದಿತ್ತು ಅದನ್ನು ಅಲ್ಲಿ ಬರ್ಕೋಬೇಕು. 9ನೇ ಕಕ್ಷಾ, ನೀವು 9ನೇ ಕ್ಲಾಸ್ ಆಗಿರೋದ್ರಿಂದ 9ನೇ ಕಕ್ಷಾ ಅಂತ ಬರ್ಕೋಬೇಕು. ಸರ್ಕಾರಿ ಪಾಠಶಾಲಾ ಚಿತ್ರದುರ್ಗ, ಗೌರ್ಮೆಂಟ್ ಹೈಸ್ಕೂಲ್ ಚಿತ್ರದುರ್ಗ, ಸೇವಾಮೆ. ಮತ್ತು ಯಾರ ಹೆಸರಿಗೆ ನಾವು ಬರೀತಾ ಇದ್ದೀವಿ ಪತ್ರವನ್ನು? ಕಕ್ಷಾಧ್ಯಾಪಕ ಸರ್ಕಾರಿ ಪಾಠಶಾಲಾ ಚಿತ್ರದುರ್ಗ, ನಮ್ಮ ಕ್ಲಾಸ್ ಟೀಚರು, ನಮ್ಮ ಸರ್ಕಾರಿ ಪ್ರೌಢಶಾಲೆ ಚಿತ್ರದುರ್ಗ. ಮಾನ್ಯ ಮಹೋದಯ, ರೆಸ್ಪೆಕ್ಟೆಡ್ ಸರ್ ಅಂತೀವಲ್ಲ ಹಾಗೆ. ವಿಷಯ ಚುಟ್ಟಿ ಕೆಲಿಯೇ ನಿವೇದನ ಪತ್ರ ಅಂದರೆ ರಜೆಗೋಸ್ಕರ ನಿವೇದಿಸಿಕೊಳ್ಳುವ ಪತ್ರ, ಲೆಟರ್, लीव लेटर. ऊपरयुक्त विषयानुसार आपसे सविनय निवेदन है कि मैं अपनी दीदी की शादी के लिए मैसूर जाना चाहता या चाहती हूँ. बाय आदरे चाहता हूँ, गर्ल आदरे चाहती हूँ ಅಂತ ಬರೀಬೇಕು. अतः मुझे 3 दिन की छुट्टी मंजूर कीजिए. ಹಾಗಾಗಿ ನನಗೆ 3 ದಿನಗಳ ರಜೆಯನ್ನು ಮಂಜೂರು ಮಾಡಿಕೊಡಿ. मैं 3 दिन पाठशाला में उपस्थित रह नहीं पाऊंगा या पाऊंगी. ನಾನು 3 ದಿನಗಳವರೆಗೆ ಶಾಲೆಗೆ ಹಾಜರಾಗಲು ಸಾಧ್ಯವಾಗುತ್ತಿಲ್ಲ. ಮುझे, ಅದೇ ಮಾತನ್ನು ಮತ್ತೆ ಹೇಳಿ, मुझे 31/7/2021 से 3/8/2021 तक छुट्टी प्रदान करने की कृपा करें. ಹಾಗಾಗಿ ನನಗೆ 31/7/2021ರಿಂದ 3/8/2021ರವರೆಗಿನ ರಜೆಯನ್ನು ಕೊಡುವ ಕೃಪೆಯನ್ನು ತೋರಿ. ಧನ್ಯವಾದ ಸಹಿತ ಧನ್ಯವಾದಗಳೊಂದಿಗೆ ಆಪ್ಕಾ ಪ್ರಿಯ ಛಾತ್ರ ಅಂತ ಬಾಯ್ಸ್ ಬರೀತೀರಾ, ಆಪ್ಕಿ ಪ್ರಿಯ ಛಾತ್ರ ಅಂತ ಗರ್ಲ್ಸ್ ಬರೀತೀರಾ. ಅಂದರೆ ಮೇಲ್ಕಂಡ ವಿಷಯಕ್ಕೆ ಸಂಬಂಧಪಟ್ಟಂಗೆ ನಿಮ್ಮಲ್ಲಿ ಪ್ರಾರ್ಥಿಸಿಕೊಳ್ಳುವುದೇನೆಂದರೆ, ನನ್ನ ಅಕ್ಕನ ಮದುವೆ ಮೈಸೂರಲ್ಲಿ ನಡೀತಾ ಇರೋದ್ರಿಂದ ನನಗೆ 3 ದಿನಗಳ ರಜೆಯನ್ನು ಕೊಡಿ ಅಂತ ಕೇಳಿ ಬರೀತಾ ಇರೋ ಪತ್ರ ಇದು. ಇಷ್ಟು ಸಿಂಪಲ್ ಆಗಿ ನಾವು ಈ ಪತ್ರವನ್ನು ಬರೆದು ಮುಗಿಸಬಹುದು. ನೆಕ್ಸ್ಟ್ ಮೇನೇನಿದೆ, ಹಿಂದಿ ಮೇ ಅನುವಾದ ಕೀಜಿಯೇ ಅಂತ ಇದೆ. ನಾನು ಮಾರುಕಟ್ಟೆಗೆ ಹೋಗುತ್ತೇನೆ. ಮೈ ಬಾಜಾರ್ ಜಾತಾ ಹೂಂ ಯಾ ಜಾತಿ ಹೂಂ, ಎರಡು ಸರಿನೇ. ಅವಳು ಹಾಡನ್ನು ಹಾಡುವಳು, ವಹ ಗಾನಾ ಗಾತಿ ಹೈ. ರೀನಾ ಶಾಲೆಗೆ ಹೋದಳು, ರೀನಾ ಪಾಠಶಾಲಾ ಚಲಿ ಗಯಿ. ಮಕ್ಕಳು ಮೈದಾನದಲ್ಲಿ ಆಟವಾಡುತ್ತಿದ್ದಾರೆ, ಬಚ್ಚೆ ಮೈದಾನ ಮೇ ಖೇಲ್ ರಹೆ ಹೈ. ತಂದೆ ತಾಯಿಯನ್ನು ನಾವು ಗೌರವಿಸಬೇಕು. ಮಾತಾ ಪಿತಾ ಕೋ ಯಾನಿ ಮಾ ಬಾಪ್ ಕೋ ಹಮ್ ಆದರ್ ಕರ್ನಾ ಚಾಹಿಯೇ. 14ನೇ ಪ್ರಶ್ನೆಯನ್ನು ನೋಡೋಣ. ಸಂವಾದ ಕೋ ಪೂರಾ ಕೀಜಿಯೇ. ಇಲ್ಲಿ ಒಂದು ಸಂವಾದ ಇದೆ. वीणा डॉक्टर बनना चाहती है और मीनू अध्यापिका बनना चाहती है. दोनों के बीच यह संवाद हो रहा है. ಅಂದರೆ ವೀಣಾ ಡಾಕ್ಟರ್ ಆಗಬೇಕನ್ನೋ ಆಸೆಯನ್ನು ಹೊತ್ತು ಓದ್ತಾ ಇರೋಂಥ ವಿದ್ಯಾರ್ಥಿನಿ, ಹಾಗೆಯೇ ಮೀನುಗೆ ಟೀಚರ್ ಆಗಬೇಕಂತ ಆಸೆ ಇದೆ. ಇವರಿಬ್ಬರ ಮಧ್ಯದಲ್ಲಿ ಮಾತುಕತೆ ಇಲ್ಲಿದೆ, ಅಪೂರ್ಣ ಮಾತುಕತೆ ಇದೆ, ನಾವು ಅದನ್ನು ಪೂರ್ಣಗೊಳಿಸಬೇಕು. ಹಾಯ್ ವೀಣಾ ಕೈಸಿ ಹೋ. ಯಾರು ಮಾತಾಡ್ತಾ ಇರೋದು? ಮೀನು ಮಾತಾಡ್ತಿರೋದು. ಹಾಯ್ ವೀಣಾ ಹೇಗಿದೆಯಾ? ಮೈ ಠೀಕ್ ಹೂ ತುಮ್ ಬತಾವೋ. ನಾನು ಚೆನ್ನಾಗಿದ್ದೀನಿ, ನೀನು ಹೇಗಿದೆಯಾ ಅಂತ ವೀಣಾ ಕೇಳ್ತಾ ಇರೋದು. ಮೀನು ಸುನಾ ಹೈ ದಿನ್ ರಾತ್ ಕಿತಾಬೋ ಕೆ ಪೀಛೆ ಹಾತ್ ಧೋಕರ್ ಪಡಿ ರಹತಿ ಹೋ. ಕೇಳಿದ್ದೀನಿ, ನೀನು ಯಾವಾಗಲೂ ಕೂಡ ರಾತ್ರಿ ಹಗಲು ಅಂದೆ ಯಾವಾಗಲೂ ಕೂಡ ನಿರಂತರ ಓದ್ತಾ ಇರ್ತೀಯಂತೆ. ಈ ನೀಟ್ನ ಎಕ್ಸಾಮ್, ಡಾಕ್ಟರ್ ಆಗಬೇಕಂದ್ರೆ ನೀಟ್ನ ಎಕ್ಸಾಮ್ನ ನಾವು ಕ್ರ್ಯಾಕ್ ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ ತುಂಬ ಓದಬೇಕಾಗುತ್ತೆ. ಒಂದು ಇಂಟ್ರೆಸ್ಟಿಂದ ಶ್ರಮ ವಹಿಸಿ ಓದಬೇಕಂತ ಅನಿವಾರ್ಯತೆ ಇರುತ್ತೆ. ವೀಣಾ ಆ ಥರ ಓದ್ತಾ ಇರೋದು, ಅದನ್ನು ಇಲ್ಲಿ ಮೀನು ಕೇಳ್ತಾ ಇರೋದು. ವೀಣಾ ಕहाँ पढ़ रही हूँ? पिताजी कहते हैं मेरा पढ़ना काफ़ी नहीं है, ऐसे में मैं कुछ नहीं बन पाऊंगी. ಈಕೆಗೆ ಒಂದು ಸ್ವಲ್ಪ ನಿರಾಸೆ ಇದೆ ವೀಣಾಗೆ, ಯಾಕಂದರೆ ಎಷ್ಟು ಓದಿದ್ರು ಅದು ಮುಗಿತಾ ಇಲ್ಲ. ಹಾಗೆಯೇ ಅವರ ತಂದೆ ಸಹ ಏನು ಹೇಳ್ತಿದ್ದಾರೆ, ನೀನು ಎಷ್ಟು ಓದ್ತಾ ಇದ್ದೀವಿ ಅದು ಸಾಲದಮ್ಮ ಅಂತ ಆಕೆ ರಾತ್ರಿ ಆಗಿ ಓದ್ತಾ ಇದ್ರು ಕೂಡ ಹೇಳ್ತಾ ಇದ್ದಾರೆ. ಅವರ ಆಶೆ ಏನಂದರೆ ಇನ್ನೂ ಓದಲಿ, ಇನ್ನೂ ಚೆನ್ನಾಗಾಗಲಿ, ನಮ್ಮ ಮಕ್ಕಳು ಓದಿ ಬರೆದು ಉದ್ಧಾರ ಆದರೆ ಎಲ್ಲರಿಗೂ ಒಳ್ಳೆಯದು, ಸಮಾಜಕ್ಕೂ ಒಳ್ಳೆಯದು ಅನ್ನೋ ಒಂದು ಆಶೆ ಅವ್ರ ತಂದೆಗಿರಬಹುದು. ಹಾಗಾಗಿ ನೀನು ಇನ್ನೂ ಓದಬೇಕಮ್ಮ ಅಂತ ಒಂದು ಉತ್ಸಾಹದ ಮಾತುಗಳನ್ನು ಹೇಳ್ತಿದ್ದಾರೆ. ಆದರೆ ವೀಣಾಗದು
ಉತ್ಸಾಹ ತರ್ತಾ ಇಲ್ಲ. ನಾನೇನನ್ನು ಆಗ್ತೀನ, ನನ್ನ ಕೈಲಾಗುತ್ತಾ ಅಂತ ಆಕೆ ಪ್ರಶ್ನೆ ಮಾಡ್ತಿದ್ದಾಳೆ. ಪಿತಾಜಿ ऐसा क्यों कहते हैं, ಯಾಕೆ ಅಪ್ಪಾಜಿ ಆ ಥರ ಹೇಳ್ತಾರೆ, ನಿಮ್ಮ ಅಪ್ಪಾಜಿ ನೀನು ಓದ್ತಾ ಇದೆಯಲ್ಲ ಅಂತ ಮೀನು ಕೇಳಿದ್ರೆ ವೀಣಾ ಹೇಳ್ತಾರೆ, ಕ್ಯೂಂಕಿ ಮುझे ಡಾಕ್ಟರ್ बनने की इच्छा है, तुम क्या बनना चाहती हो, ಯಾಕಂದರೆ ನಾನು ಡಾಕ್ಟರ್ ಆಗಬೇಕು, ನೀಟಿಗೆ ಪ್ರಿಪೇರ್ ಆಗಬೇಕು, ಹಾಗಾಗಿ ಓದಬೇಕಾಗಿರೋದು ಜಾಸ್ತಿ ಇದೆ. ಹಾಗಾಗಿ ಆ ಮಾತನ್ನು ಅವರು ಹೇಳ್ತಿದ್ದಾರೆ. ನೀನೇನಾಗಬೇಕು ಅಂತ ಬಯಸ್ತಾ ಇದೆಯಾ ಅಂತ ವೀಣಾ ಮೀನುಗೆ ಕೇಳ್ತಿದ್ದಾರೆ. ಸಂವಾದ ಅಂದರೆ ಹೀಗೆ ತಾನೇ ಸಂಭಾಷಣೆ ನಡೆಯೋದು. ಅವರೊಂದು ಪ್ರಶ್ನೆ, ನಾವೊಂದು ಪ್ರಶ್ನೆ, ಈ ಥರನೇ ನಡೆಯುತ್ತೆ. मैं तो ಅಧ್ಯಾಪಿಕ बनना चाहती हूँ, मेरी पढ़ाई भी ठीक ठाक चल रही है. ನಾನಂತೂ ಟೀಚರ್ ಆಗಬೇಕಂತ ಬಯಸ್ತಾ ಇದ್ದೀನಿ, ನನ್ನ ಓದಂತೂ ಕೂಡ ಹಾಗೆ ಚೆನ್ನಾಗಿ ನಡೀತಾ ಇದೆ. ಠೀಕ್ ಠಾಕ್ ಅಂದರೆ ಓಕೆ ಅನ್ನೋ ಅರ್ಥದಲ್ಲಿ ಹೇಳ್ತಾ ಇರೋದು. ವೀಣಾ, ಮೈ ಭಿ ಅವ್ರ ಕೋಶಿಶ್ ಕರುಂಗಿ ಅವ್ರು ಬತಾವೋ, ನಾನು ಇನ್ನೂ ಸಹ ಹೆಚ್ಚಿನ ಒಂದು ಪ್ರಯತ್ನವನ್ನು ಮಾಡ್ತೀನಿ, ಮತ್ತೆ ನೀನು ತಿಳಿಸು ನಿನ್ನ ಬಗ್ಗೆ. ಹಮೇ ಹಮಾರೆ ಸಪ್ನೋ ಕೋ ಸಾಕಾರ ಬನಾನಾ ಹೇ, ನಾವು ಓದಿ ಬರೆದು ಈ ದಿನಗಳಲ್ಲೇ ನಾವೇನು ಮಾಡಬೇಕು, ಚೆನ್ನಾಗಿ ಓದಿದರೆ ನಮ್ಮ ಕನಸುಗಳು ಸಾಕಾರಗೊಳ್ತವೆ, ಆ ಬಗೆಯ ಒಂದು ಪ್ರಯತ್ನ ನಮ್ಮದಾಗಿರಬೇಕು ಅಂತ ಮೀನು ಹೇಳಿದರೆ, ವೀಣಾ ಹಾಂ ಕೋಶಿಶ್ ಕರ್ನೆ ವಾಲೋಂ ಕಿ ಕಭಿ ಹಾರ್ ನಹೀ ಹೋತಿ. ವೀಣಾಗೂ ಕೂಡ ಈ ಮಾತಿಂದ ಉತ್ಸಾಹ ಬಂದಾಗಾಯಿತು. ಆಕೆ ಹೇಳ್ತಾಳೆ, ಹೌದು ಪ್ರಯತ್ನ ಪಡೋರು ಯಾವತ್ತೂ ಕೂಡ ಸೋಲೋದೇ ಇಲ್ಲ ಅನ್ನೋ ಮಾತನ್ನು ವೀಣಾ ಹೇಳಿ ಈ ಒಂದು ಸಂವಾದವನ್ನು ಮುಗಿಸ್ತಾ ಇದ್ದಾಳೆ. ಹಾಗೆ ನಾವು ಕೂಡ ಈ ಒಂದು ಸಂವಾದವನ್ನು ಮುಗಿಸೋಣ. ಮುಂದೆ ಕೊನೆಯ ಒಂದು ಮೇನ್ ಏನು ಕೊಟ್ಟಿದ್ದಾರೆ ನೋಡ್ರಿ. ವಿಹಿತ್ और ಆಕಾಶ್ दोनों ರೇಲ್ ಕಿ ಯಾತ್ರಾ ಕರ್ ರಹೆ ಹೇ. ವಿಹಿತ್ ಮತ್ತು ಆಕಾಶ್ ಇಬ್ಬರೂ ಕೂಡ ಟ್ರೈನ್ನಲ್ಲಿ ಎಲ್ಲಿಗೋ ಪ್ರಯಾಣ ಮಾಡ್ತಿದ್ದಾರೆ. ಅಪರಿಚಿತರು ಬಹುಶಃ ಅವರು. दोनों के परिवारों का परिचय देने वाला संवाद लिखिए. ಇಬ್ಬರ ಮಧ್ಯದಲ್ಲಿ ಅವರ ಪರಸ್ಪರ ಪರಿಚಯ ಆಗಬೇಕು, ಅವರ ಕುಟುಂಬದ ಪರಿಚಯ ಕೂಡ ಆಗಬೇಕು ಅಂತ ಒಂದು ಸಂಭಾಷಣೆಯನ್ನು, ಸಂವಾದವನ್ನು ನೀವು ಬರೀರಿ. विहित जी, मेरा नाम विहित है, क्या मैं आपका नाम जान सकता हूँ. ಇಲ್ಲಿ ಹಲೋ, ಹಾಯ್, ನಮಸ್ತೆ ಇವೆಲ್ಲ ಬರೀಬೋದು. ಬರೆದಾದ್ಮೇಲೆ ನನ್ನ ಹೆಸರು ವಿಹಿತ್, ಏನು ನಾನು ನಿಮ್ಮ ಹೆಸರನ್ನು ಕೇಳಬಹುದಾ, ತಿಳಿಬಹುದಾ. ಹಾಂ ಜರೂರ್, मैं आकाश हूँ, मैं अपने बहन की शादी के लिए अपने गांव जा रहा हूँ. ನನ್ನ ಹೆಸರು ಆಕಾಶ ಅಂತ, ಸಹೋದರಿಯ ಮದುವೆಗೋಸ್ಕರ ನಾನೇನು ಮಾಡ್ತೀನಿ, ನಮ್ಮ ಊರಿಗೆ ಹೋಗ್ತಾ ಇದ್ದೀನಿ, ಹಾಗಾಗಿ ಈ ಪ್ರಯಾಣ. विहित, अच्छी बात है आकाश, क्या वह आपसे बड़ी है और आपके परिवार में कितने लोग हैं. ಓ ಒಳ್ಳೆ ವಿಷಯ ಆಕಾಶ್ ಅವರೇ, ಅವರು ನಿಮಗಿಂತ ದೊಡ್ಡರ, ನಿಮ್ಮ ಸಹೋದರಿ ಅಂದರೆ ಎಲ್ಡರ್ ಸಿಸ್ಟರ, ಯಂಗರ್ ಸಿಸ್ಟರ, ಅವರು ಮತ್ತೆ ನಿಮ್ಮ ಕುಟುಂಬದಲ್ಲಿ ಯಾರ್ಯಾರಿದ್ದೀರಾ, ಕುಟುಂಬದ ಬಗ್ಗೆ ಪರಿಚಯ ಕೊಡಬಹುದಾದ್ರಿಂದ ಬೇಗ ಇಲ್ಲಿ ಕುಟುಂಬದ ಮಾತನ್ನು ನಾವು ಬಲವಂತವಾಗಿ ಹೇಳುತ್ತಾರಂಥ ಪ್ರಯತ್ನ. ಆಕಾಶ್ ಜಿ, ವಹ್ ಮೇರಿ ಬಡಿ ಬೆಹನ್ ಹೈ, ಹೌದು ಆಕೆ ನನ್ನ ಅಕ್ಕ, ಎಲ್ಡರ್ ಸಿಸ್ಟರ್. ಹಮ್ ದೋನೋ ದೋಸ್ತೋ ಜೈಸೆ ರಹತೆ ಥೇ, ನಾವಿಬ್ಬರು ಕೂಡ ಹೀಗಿರ್ತಾ ಇದ್ವಪ್ಪ ಅಂದರೆ ಒಳ್ಳೆ ಫ್ರೆಂಡ್ಸ್ ಥರ ಇರ್ತಾ ಇದ್ವಿ. ಹಮ್ ದೋನೋ ಮಾತಾ ಪಿತಾ और दादी माँ पूरे 5 हैं हमारे परिवार में, और आपके परिवार के बारे में बताइए. ಅಂದರೆ ನಾನು, ನಮ್ಮಕ್ಕ, ಅಪ್ಪ ಅಮ್ಮ ಹಾಗೂ ನಮ್ಮ ಅಜ್ಜಿ, ದಾದಿ ಅಂದರೆ ತಂದೆಯ ತಾಯಿ, ನಾವು 5 ಜನ ಇದ್ದೀವಿ. ಹಾಗೂ ನಿಮ್ಮ ಒಂದು ಕುಟುಂಬದಲ್ಲಿ ಎಷ್ಟು ಜನ ಇದ್ದೀರಾ, ಯಾರ್ಯಾರಿದ್ದೀರಾ ಅಂತ ಆಕಾಶ್ ವಿಹಿತ್ಗೆ ಪ್ರಶ್ನೆ ಮಾಡ್ತಾರೆ. ಹಮ್ ಭಿ 5 ಹೇ, ನಾವು ಕೂಡ 5 ಜನ ಇದ್ದೀವಿ. ಮೇರಾ ಏಕ್ ಛೋಟಾ ಭಾಯಿ ಹೇ, ನನಗಿಂತ ಒಬ್ಬ ತಮ್ಮ ಇದ್ದಾನೆ. ಛೋಟಾ ಭಾಯಿ ಅಂದರೆ ತಮ್ಮ, ಬಡಾ ಭಾಯಿ ಅಂದರೆ ಅಣ್ಣ. ಹಾಂ ಹಮಾರೆ ದಾದಾಜಿ ಹಮೇ ಖೂಬ್ ಪ್ಯಾರ್ ಕರ್ತೆ ಹೇ. ಯಂಗರ್ ಬ್ರದರ್, ಅಪ್ಪ ಅಮ್ಮ ಹಾಗೂ ತಾತ, ಇಷ್ಟು ಜನ ಇವ್ರ ಮನೆಯಲ್ಲಿ ಇದ್ದಾರೆ. ನಮ್ಮ ತಾತ ನನಗೆ ತುಂಬ ಪ್ರೀತಿಸ್ತಾರೆ, ನಮಗೆಲ್ಲರಿಗೂ ಕೂಡ. ಆಗ ಆಕಾಶ್ ಹೇಳ್ತಾ ಇದ್ದಾನೆ, बड़ों का घर में होना बहुत ज़रूरी है, उनसे हम कई सीख सकते हैं. ದೊಡ್ಡವ್ರ ಮನೆಯಲ್ಲಿರೋದು, ಈ ಥರ ಅಜ್ಜ ಅಜ್ಜಿ ಇವರೆಲ್ಲ, ತಾತ ಇವರೆಲ್ಲ ಮನೆಯಲ್ಲಿರ್ತಕ್ಕಂಥದ್ದು ತುಂಬ ಒಳ್ಳೆಯದು, ಅವರಿಂದ ನಮಗೆ ಸಂಸ್ಕಾರ ಸಿಗುತ್ತೆ, ಒಳ್ಳೊಳ್ಳೆ ವಿಷಯಗಳನ್ನು ಅವರಿಂದ ನಾವು ಕಲಿಬಹುದು ಅನ್ನೋ ಮಾತನ್ನು ಆಕಾಶ್ ಇಲ್ಲಿ ಹೇಳಿ ಈ ಸಂವಾದವನ್ನು ನಾವಿಲ್ಲಿಗೆ ಮುಗಿಸೋಣಂತೆ. ಹಾಗೆ ನೀವು ಕೂಡ ನಿಮ್ಮ ಕುಟುಂಬದಲ್ಲಿ ಯಾರ್ಯಾರಿದ್ದಾರೆ, ನೀವು ನಿಮ್ಮ ಫ್ರೆಂಡ್ ಮಾತಾಡಿದರೆ ಹೇಗೆ ಮಾತಾಡ್ತೀರಾ ಅನ್ನೋ ಒಂದು ಸಂಭಾಷಣೆಯನ್ನು ಕೂಡ ಬರೆಯೋದಕ್ಕೆ ಪ್ರಯತ್ನ ಮಾಡ್ಬೋದು. ಇದು ನಿಮ್ಮ ಸೇತುಬಂಧ ಕಾರ್ಯಕ್ರಮವಾಗಿತ್ತು. ಒಟ್ಟು 3 ಭಾಗಗಳಲ್ಲಿ ಇದನ್ನು ಒಂದು ಚರ್ಚೆ ಮಾಡೋ ಒಂದು ಕೆಲಸ ಆಯಿತು. ಮುಂದೆ ನಾವೇನು ಮಾಡೋಣ, ಉಳಿದಂತಹ ಪಾಠ ಪದ್ಯಗಳನ್ನು ನಿರಂತರವಾಗಿ ಓದ್ಕೊಳ್ತಾ ಈ ಒಂದು ಕೆಲಸವನ್ನು ಜಾರಿಯಲ್ಲಿಡೋಣ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ.